ಸ್ಥಳಾವಕಾಶದ ಕೊರತೆಯಿಂದ ತಿರಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನು ನಾನು ತಮ್ಮ ಮುಖಾಂತರ ಮಾನ್ಯ ಸದಸ್ಯರಿಗೆ ಕಳಿಸ್ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿನಿಯರಿಗೆ ಪ್ರವೇಶಾವಕಾಶ ಇಲ್ಲ ಅಂತ ಸರ್ಕಾರ ಹೇಳಲಿಕ್ಕೆ ಬರುವುದಿಲ್ಲ. ಆ ರೀತಿ ಆಗದಾಗೆ ನಾವು ಎಚ್ಚರ ವಹಿಸ್ತೇವೆ. ನಾನು ಇಲ್ಲಿ ಉದಾಹರಣೆಗೆ ಬಾಲಕರ ವಿದ್ಯಾರ್ಥಿ ನಿಲಯ ಸಂಡೂರು, ಅಲ್ಲಿ ಅಲ್ಲ ಜನರಲ್ ಅವ್ರಿಗೆ ನಾವು ವಿದ್ಯಾಸಿರಿ ಮಾಡಿದ್ವಿ, ತಾವು ಬಂದ್ ಮಾಡಿದ್ರಿ. ವಿದ್ಯಾಸಿರಿ ಮಾಡಿ ನಾವು 1,500,000 ಕೊಟ್ಟು ಸಭಾಧ್ಯಕ್ಷರೇ ತಮಗೂ ಗೊತ್ತಿದೆ. ಅವರಿಗೆ ಅವರು ಖಾಸಗಿ ಹಾಸ್ಟೆಲ್ ನಲ್ಲಿ ಸ್ಥಳ ತಗೊಳ್ಳಿಕ್ಕೆ 1,500,000 ಎಲ್ಲ ಮಕ್ಕಳಿಗೂ ಕೊಡುವಂತ ಯೋಜನೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಬಿಜೆಪಿ ಅವರು ಬಂದು ತಾವು ಅದನ್ನ ಕಿತ್ತೆಸಿದ್ರಿ. ನಾವ್ ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ವಿ, ಅದನ್ನ ತಿರಸ್ಕಾರ ಮಾಡಿದ್ರಿ ನೀವು. ನೋಡಿ ಸ್ವಾಮಿ, ಅದನ್ನ ಜನರಲ್ ಏನು ನಮ್ಗೆ ಏನು ಒಂದು ಹಾಸ್ಟೆಲ್ ಮಾಡಿ ಎಲ್ಲರೂ ಕೂಡಿ ಕಲಿ ಅಂತದ್ದು. ಈ ನಾನು ಈಗ ಆದೇಶ ಕೂಡ 2019 ನಿಮ್ ಸರ್ಕಾರ ಇದ್ದಾಗ ಹೊರಡಿಸಿರೋ ಆದೇಶ. ವಿದ್ಯಾಸಿರಿ ನೀವು ಸ್ವಾಮಿ ಬಂದ್ ಮಾಡಿದ್ದು, ಆರಂಭ ನೀವು ಹೇಳ್ಬೇಕು. ಯಾಕೆ ಬೇರೆ ಜನರಲ್ ಕ್ಯಾಟಗರಿ ಮಕ್ಕಳಿಗೆ ನಾವು ಕೊಟ್ಟಂತ ಸೌಲಭ್ಯ ನೀವು ಯಾಕೆ ಕಸ್ಕೊಂಡ್ರಿ? ನೋಡ್ರಿ, ನೀವು ಯಾಕೆ ಕಸ್ಕೊಂಡ್ರಿ? ಅದಕ್ಕೆ ಉತ್ತರ ಹೇಳಿ. ಅವರು ಜನರಲ್ ಮಾತಿನ ಕಲೆ ಇದೆ ಅಂತ ಹೇಳಿ ಯಾವುದನ್ನ ಹೇಗೆ ತಿರುಗಿಸೋದು? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಜನರಲ್ ಕ್ಯಾಟಗರಿ ಮಕ್ಕಳಿಗೆ ಕಸ್ಕೊಂಡಂತವರು ಬಿಜೆಪಿ ಸರ್ಕಾರ. ನಾವಲ್ಲ, ನಾವು ಕೊಟ್ಟಿದ್ವಿ ವಿದ್ಯಾಸಿರಿಯನ್ನ. ಕಸ್ಕೊಂಡು ಇವತ್ತು ಮಾತು ಕಲ್ತಿದ್ದೇವೆ ಅಂತ ಭಾಷಣ ಮಾಡೋದು ಬೇಡ ಅಧ್ಯಕ್ಷರೇ. ಮಾನ್ಯ ಗೌರವಾನ್ವಿತ ಒಬ್ಬ ಮಹಿಳಾ ಸದಸ್ಯರು ಕೇಳಿದ್ದಾರೆ. ಅವರು ಕೇಳ್ತಾ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದ್ದಾರೆ. ಅವರು ಅವರಿಗೆ ಯಾವುದೂ ಕಾರಣಕ್ಕೆ ತಿರಸ್ಕಾರ ಮಾಡಬಾರದು ಅನ್ನುವಂಥದ್ದು ಇರುವಂತಹ ನಿಯಮ. ಅದಕ್ಕೂ ಮೇಲ್ಪಟ್ಟು ಎಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳ ಒತ್ತಡ ಇರುವುದರಿಂದ ಮತ್ತೊಂದು ನಮಗೆ ವಿದ್ಯಾರ್ಥಿ ನಿಲಯ ಬೇಕು ಅಂತ ಕೂಡ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಈ ವರ್ಷ 20 ವಿದ್ಯಾರ್ಥಿ ನಿಲಯಗಳನ್ನು ಹೊಸದಾಗಿ ತೆಗೆಯುವ ಪ್ರಸ್ತಾವನೆಯನ್ನ ಇಟ್ಕೊಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಇವ್ರದನ್ನು ಕೂಡ ಪರಿಗಣಿಸ್ತೇವೆ ಸಭಾಧ್ಯಕ್ಷ. ಓಕೆ, ಯಶವಂತ್ ರಾಯ್ ಗೌಡ ಪಾಟೀಲ್, ಉತ್ತರಕ್ಕಾಗಿ ಧನ್ಯವಾದಗಳು. ಧೀರಜ್ ಮುನಿರಾಜ್, ಗೃಹ ಸಚಿವರು. ಮಾನ್ಯ ಸಭಾಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 2417 ಮಾನ್ಯ ಗೃಹ ಸಚಿವರಿಗೆ ಕೇಳಲು ಬಯಸ್ತೀನಿ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷೆ, ನಿನ್ನೆ ನ್ಯೂಸ್ ಪೇಪರಲ್ಲೂ ಸಹ ಒಂದು ಆರ್ಟಿಕಲ್ಲು 2 ನ್ಯೂಸ್ ಪೇಪರ್ಗಳಲ್ಲಿ ನಿನ್ನೆನೂ ಸಹ ಬಂದಿದೆ ಸಭಾಧ್ಯಕ್ಷೆ. ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಸಾಹೇಬ್ರಿಗೆ ಗೊತ್ತಿರೋಂಗೆ STRR ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ದಾಬಾಸ್ಪೇಟೆಯಿಂದ ಶುರುವಾಗಿ ಆಲ್ಮೋಸ್ಟ್ 48 ಕಿಲೋಮೀಟರ್ಸ್ ಥ್ರೂ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೋಗುತ್ತೆ, ದೇವನಹಳ್ಳಿಯಿಂದ ಹೊಸಕೋಟೆ ಹೋಗುತ್ತೆ ಸಭಾಧ್ಯಕ್ಷೆ. ಇದು ಬಂದ ನಂತರ ಸ್ಟೇಟ್ ಹೈವೇ ಏನಿದೆ, ಗೌರಿಬಿದನೂರು ಸ್ಟೇಟ್ ಹೈವೇನೂ ಅಷ್ಟೇ ಮತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡು ಅಷ್ಟೇ ಸಭಾಧ್ಯಕ್ಷೆ. ಬಂದ ನಂತರ ಕಳೆದ ವರ್ಷ ಉದ್ಘಾಟನೆ ಆದ ನಂತರ ಅತಿ ಹೆಚ್ಚು ಮರಣಗಳು ಸಂಭವಿಸ್ತಾ ಇದೆ ಅದು ಸಭಾಧ್ಯಕ್ಷೆ. ಕಳೆದ 3 ತಿಂಗಳಿಂದ ಕಂಟಿನ್ಯೂಸ್, ಈಗೇನು ಈ ವರ್ಷ ಪ್ರಾರಂಭ ಆಗಿದೆ 3 ತಿಂಗಳು, ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತೋಗಿದ್ದಾರೆ ಸಭಾಧ್ಯಕ್ಷೆ. ಕಳೆದ ವರ್ಷ ಇವ್ರು ಕೊಟ್ಟಿರೋ ಪ್ರಕಾರನೇ 2024 101 ಜನ ಮರಣ ಹೊಂದಿದ್ದಾರೆ, 267 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಸಭಾಧ್ಯಕ್ಷೆ. ಹಿಂದಿನ ವರ್ಷಗಳಿಗಿಂತ ಆಲ್ಮೋಸ್ಟ್ 25-30% ಜಾಸ್ತಿ ಆದ್ರೂ ಸಹ ಸರ್ಕಾರ ಯಾವುದೇ ಕ್ರಮ ವಹಿಸಿರಲ್ಲ. ಮುಖ್ಯವಾಗಿ ನಾನು ಪರಮೇಶ್ವರ್ ಸಾಹೇಬ್ರನ್ನು ಭೇಟಿಯಾಗಿ ಇದಕ್ಕೆ ಮುಂಚೆನೂ ಕೇಳಿದ್ದೀನಿ, ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕೇ ಬೇಕು ದೊಡ್ಡಬಳ್ಳಾಪುರಕ್ಕೆ. ನೆಲಮಂಗಲದಲ್ಲಿದೆ, ದೇವನಹಳ್ಳಿ ಇದೆ, ಆ ಕಡೆ ಪಕ್ಕ ಹೊಸಕೋಟೆಯಲ್ಲೂ ಇದೆ. ದೊಡ್ಡಬಳ್ಳಾಪುರ ಒಂದೇ ಒಂದು ತಾಲೂಕು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತಿಗೂ ಟ್ರಾಫಿಕ್ ಪೊಲೀಸ್ ಠಾಣೆ ಇಲ್ಲದೆ ಇರುವಂತಹ ಒಂದು ತಾಲೂಕು. 2011 ಇಸ್ವಿಯಿಂದ ಇವತ್ತವರೆಗೂ ಯಾವುದೇ ಕಾರಣಕ್ಕೂ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಸ್ಟಾಫ್ ನಮಗಿಲ್ಲ. ಇರುವಂತಹ ಸ್ಯಾಂಕ್ಷನ್ ಸ್ಟ್ರೆಂತ್ ಅಲ್ಲಿ ಕೇವಲ 40% ಇದ್ದಾರೆ. ಹೈವೇಗಳು ಹೆಚ್ಚಾಗಿರೋದ್ರಿಂದ, ಟೋಲ್ ಹೈವೇ ಇರೋದ್ರಿಂದ, ಎರಡೂ ಸ್ಟೇಟ್ ಹೈವೇನು ಟೋಲ್ ಹೈವೇ ಇದೆ, ನ್ಯಾಷನಲ್ ಹೈವೇನು ಟೋಲ್ ಹೈವೇ ಇದೆ. ನಮ್ಗೆ ಆಂಬ್ಯುಲೆನ್ಸ್ ವ್ಯವಸ್ಥೆನೂ ಸರಿಯಾಗಿಲ್ಲ, ಒಂದು ಕ್ರಿಟಿಕಲ್ ಕೇರ್ ಸೆಂಟರ್ ಇಲ್ಲ, ಒಂದು ಟ್ರಾಮಾ ಕೇರ್ ಸೆಂಟರ್ ಇಲ್ಲ, ತಾಲೂಕು ಆಸ್ಪತ್ರೆ ಒಂದೇ ಒಂದು ಇರೋವಂಥದ್ದು, ಪ್ರೈವೇಟ್ ಹಾಸ್ಪಿಟಲ್ ಇರೋದು ಒಂದೇ ಮಣಿಪಾಲ್ ಆಸ್ಪತ್ರೆ. ಹಾಗಾಗಿ ದಯವಿಟ್ಟು ಏನು ಉತ್ತರವನ್ನ ಒಂದು ಅಧಿಕಾರಿಗಳು ಕೊಟ್ಟಿದ್ದಾರೆ, ಒಂದು ಅವ್ರ ಗಮನಕ್ಕೆ ತಂದ್ಬಿಡ್ತೀನಿ ಮಾನ್ಯ ಸಚಿವರ ಗಮನಕ್ಕೆ. ಈ ತಾಲೂಕಿನಲ್ಲಿ ಅಪಘಾತಗಳು ಹೆಚ್ಚಾಗಿರುತ್ತಿರುವುದರಿಂದ ರಸ್ತೆ ಸಂಚಾರವನ್ನು ಸುಗಮಗೊಳಿಸಲು ಹಾಗೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತ.
ಏನಿದೆ ನಾರ್ಮ್ಸ್ 3 ಪೇಜ್ ಫಿಲ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ದೊಡ್ಡಬಳ್ಳಾಪುರದಲ್ಲಿ ಒಂದ್ ಪಾಯಿಂಟ್ ಹೇಳ್ತೀನಿ ಸರ್, ಒಂದೇ ಒಂದು, ಎಲ್ಲಾನು ಟೀಕೆ ಮಾಡಕ್ ಹೋಗಲ್ಲ. ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಕಿರಿದಾಗಿರುವ ರಸ್ತೆಗಳಲ್ಲಿ ಗುರುತಿಸಿ ಅಂತಹ ರಸ್ತೆಗಳಿಗೆ ಏಕಮುಖ ಸಂಚಾರಕ್ಕೆ ಅನುಮೋದನೆಯನ್ನು ಪಡೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿರುತ್ತದೆ ಅಂತ ಹೇಳಿದ್ದಾರೆ. ಒಂದು ರೋಡ್ ಒನ್ ವೇ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ. ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಬಗ್ಗೆ ಮಾತಾಡಿದ್ದಾರೆ. ಒಂದೇ ಒಂದು ಸಿಂಗಲ್ ಟ್ರಾಫಿಕ್ ಲೈಟ್ ಇವತ್ತವರೆಗೂ ದೊಡ್ಡಬಳ್ಳಾಪುರದಲ್ಲಿ ಹಾಕಿಲ್ಲ. ಸುಮ್ಮನೆ ನಾವು ಪ್ರಶ್ನೆ ಕೇಳ್ತೀವಿ ಸಭಾಧ್ಯಕ್ಷ, ಪ್ರತಿ ಸತಿ ಸ್ಟಾರ್ ಆಗೋದು 1-2. ಬರೀ ಅಧಿಕಾರಿಗಳು ತಪ್ಪುತ್ರಗಳನ್ನ ನಿಯಮಾನುಸಾರ ನಾವು ಪಾಲಿಸಿದೀವಿ ಅಂತ ಹೇಳಿ 3 ಪೇಜ್ ಫಿಲ್ ಮಾಡಿಕೊಟ್ರೆ ತುಂಬಾ ತೊಂದರೆ ಆಗುತ್ತೆ. ನಾನು ಸಚಿವರ ಬಗ್ಗೆ ಏನಿಲ್ಲ, ಅಧಿಕಾರಿಗಳು ಕೊಡ್ತಾ ಇರೋಂತ ಉತ್ತರ ಪೂರಕವಾಗಿಲ್ಲ. ದೊಡ್ಡಬಳ್ಳಾಪುರ ತಮಗೂ ಗೊತ್ತು, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದು ನ್ಯಾಷನಲ್ ಹೈವೇಸ್ ಬರುತ್ತೆ. ಈಗಂತೂ ಅಲ್ಲಿ ಒಳ್ಳೊಳ್ಳೆ ಇವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಲ್ಲಿ ಇಂಡಸ್ಟ್ರೀಸ್ ಪಾರ್ಕನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಪರಮೇಶ್ವರ್ ಅವರು ಎಲ್ಲ ತಾಲೂಕಲ್ಲಿದೆ ಅಂತಂದ್ರೆ ಅದೊಂದು ತಾಲೂಕನ್ನ ಯಾಕೆ ಬಿಟ್ಟಿದ್ದೀರಾ ಅನ್ನೋದು ಫಸ್ಟ್ ನಿಮ್ಮ ಮೇಲೆ ಆಪಾದನೆ ಮಾಡ್ಬೇಕು ನಾವು. ಯಾಕೆ ಅದೊಂದನ್ನು ಬಿಟ್ಟು ಉಳಿದವೆಲ್ಲ ಯಾಕೆ ಮಾಡಿದ್ದೀರಾ? ದಯವಿಟ್ಟು ಅದನ್ನ ಮಾಡ್ತೀನಿ ಅಂತ ದಯವಿಟ್ಟು ಹೇಳಿ, ಆಗ ಅದಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಲ್ಲ ಅಂದ್ರೆ ಒನ್ ವೇ ಮಾಡ್ತೀನಿ, ಅದೆಲ್ಲ ನೀವು ಮಾಡೋ ಕೆಲಸ ಅಲ್ಲ, ಲೋಕಲಲ್ಲಿ ಇನ್ಸ್ಪೆಕ್ಟ್ರೇ ಮಾಡ್ಕಂತ ನಾವೆಲ್ಲ. ನೀವು ಸರ್ಕಾರ ಮಾಡಬೇಕಾಗಿರೋದು, ಸರ್ಕಾರ ಆದೇಶ ಮಾಡಬೇಕಾಗಿರೋದು. ಓಕೆ, ಮಾನ್ಯ ಮಂತ್ರಿ ಉತ್ತರ ಕೊಡ್ತಾರೆ. ನೀವು ನಿಮ್ಮ ಘನತೆ ಗೌರವಕ್ಕೆ ತಪ್ಪಾಗ್ತದೆ. ಅದು ನಾನು ಒನ್ ವೇ ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರೆ ನಿಮ್ ಘನತೆ ಗೌರವಕ್ಕೆ ತಪ್ಪಾಗ್ತದೆ. ಯಾರೋ ಇನ್ಸ್ಪೆಕ್ಟರ್ ಮಾಡ್ತಾನೆ ಅದನ್ನೆಲ್ಲ. ಮಂತ್ರಿಗಳದ್ದು ಏನು ತಪ್ಪಿಲ್ಲ ಸರ್, ದಯವಿಟ್ಟು ಉತ್ತರ ಕೊಟ್ಟರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.